ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಮಾರಸ್ವಾಮಿ ಅವರು 2 ವರ್ಷಕ್ಕೆ ನಮ್ಮ ಸರ್ಕಾರ ಬರುತ್ತೆ, ಯಾರು ₹1 ಕಟ್ಟಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಹೇಳಿದ್ರಲ್ಲ, ಅದ್ಯಾವುದೋ ಇದನ್ನು ಮಾಡಬೇಡ ಅಂತ ಅಂದ್ಬಿಟ್ಟು GBA ಮಾಡಬೇಡ ಅಂತ. ಯಾರು ಮಾಡಿದ್ದು GBAನ? ಯಾರು ಮಾಡಿದ್ದು ನೋಟಿಫಿಕೇಶನ್? ಅವರೇ ನೋಟಿಫಿಕೇಶನ್ ಮಾಡಿದ್ರು. ಈಗ ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು? ಅವ್ರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆನ ಕಂಪ್ಲೀಟು PRR ರೋಡ್ಗೆ ರಿಜಿಸ್ಟರ್ ಮಾಡಿಕೊಂಡು, ಈಗ ಕೇಳಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಈ ರೋಡಲ್ಲೆಲ್ಲ ಕೇಳಿ ಎಲ್ಲ ಆಸ್ತಿಗಳನ್ನೆಲ್ಲ ಎದುರಿಸಿ ರಿಜಿಸ್ಟರ್ ಮಾಡಿಕೊಂಡು 7, 8, 10 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡಿಕೊಂಡು ಈಗ 125 ಕೋಟಿ 30 ಕೋಟಿ 50 ಕೋಟಿ ಆಸ್ತಿ. ಇವತ್ತೇನಾದ್ರು ಮಾಡಿದರೆ ಅವ್ರ ಕುಟುಂಬದವರು, ಬೇರೆಯವರು ಅವ್ರೇನು ಹೇಳೋದು ಬೇಡ. ಇದನ್ನು 2% ಕಟ್ಟೋದು ಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಸರ್ಕಾರ ಯಾವಾಗ ಬರ್ತದೆ ಆಗ ಬರೀ ಹಗಲು ಕನಸಲ್ಲಿ ಕಾಣ್ತಾವ್ರೆ. ಯಾವ ಸರ್ಕಾರನೂ ಬರೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಬರ್ತದೆ, ಅಧಿಕಾರ ಬಂದಿದೆ, ಈ ಬಡ ಜನತೆಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಜನ ಅದನ್ನ ಉಪಯೋಗಿಸ್ಕೊಂಡು. ಕುಮಾರಸ್ವಾಮಿ ಅವರು 2 ವರ್ಷಕ್ಕೆ ನಮ್ಮ ಸರ್ಕಾರ ಬರುತ್ತೆ, ಯಾರು ₹1 ಕಟ್ಟಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಹೇಳಿದ್ರಲ್ಲ, ಅದ್ಯಾವುದೋ ಇದನ್ನು ಮಾಡಬೇಡ ಅಂತ ಅಂದ್ಬಿಟ್ಟು GBA ಮಾಡಬೇಡ ಅಂತ. ಯಾರು ಮಾಡಿದ್ದು GBAನ? ಯಾರು ಮಾಡಿದ್ದು ನೋಟಿಫಿಕೇಶನ್? ಅವರೇ ನೋಟಿಫಿಕೇಶನ್ ಮಾಡಿದ್ರು. ಈಗ ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು? ಅವ್ರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆನ ಕಂಪ್ಲೀಟು PRR ರೋಡ್ಗೆ ರಿಜಿಸ್ಟರ್ ಮಾಡಿಕೊಂಡು, ಈಗ ಕೇಳಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಈ ರೋಡಲ್ಲೆಲ್ಲ ಕೇಳಿ ಎಲ್ಲ ಆಸ್ತಿಗಳನ್ನೆಲ್ಲ ಎದುರಿಸಿ ರಿಜಿಸ್ಟರ್ ಮಾಡಿಕೊಂಡು 7, 8, 10 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡಿಕೊಂಡು ಈಗ 125 ಕೋಟಿ 30 ಕೋಟಿ 50 ಕೋಟಿ ಆಸ್ತಿ. ಇವತ್ತೇನಾದ್ರು ಮಾಡಿದರೆ ಅವ್ರ ಕುಟುಂಬದವರು, ಬೇರೆಯವರು ಅವ್ರೇನು ಹೇಳೋದು ಬೇಡ. ಇದನ್ನು 2% ಕಟ್ಟೋದು ಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಸರ್ಕಾರ ಯಾವಾಗ ಬರ್ತದೆ ಆಗ ಬರೀ ಹಗಲು ಕನಸಲ್ಲಿ ಕಾಣ್ತಾವ್ರೆ. ಯಾವ ಸರ್ಕಾರನೂ ಬರೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಬರ್ತದೆ, ಅಧಿಕಾರ ಬಂದಿದೆ, ಈ ಬಡ ಜನತೆಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಜನ ಅದನ್ನ ಉಪಯೋಗಿಸ್ತಾರೆ.